ಶ್ರೀ ಗುರುಭ್ಯೋ ನಮಃ. 17ನೇ ಅಧ್ಯಾಯ. ಶಿವನು ಸರ್ವಮಂಗಳೆಯ ಮಹಿಮೆಯನ್ನು ನಂದಿಗೆ ಹೇಳಿದ್ದು. ಮಂಗಳಕ್ಕೆ ಮಂಗಳವೆನಿಪ ವೇದಾಂಗರೂಪಿಣಿಯಾದ ಮಹಿಮೆಯ ಮಂಗಳೆಂದನೆ ಹೇಳಿದನು ಮಾಹೇಶ ಋಷಭಂಗೆ. ಕೇಳಲೈ ನಂದೀಶ ದೇವಿಯ ನೀ ಮಹಿಮೆಯ ಮರಳಿ ಪೇಳುವೆ ಕೋಳದಾನವರು ದಿಶುಶುಂಭ ನಿಶುಂಭರೆಂಬುವರು. ಮೇಲಲೋಕಕ್ಕೆ ಕೊಡಲು ಪದ್ರವ ಸೀಳಿದಳು ಶ್ರೀ ದುರ್ಗಿಯಾಗಿ ಮೂಲ ದೇವತೆ ಈಗ ಈ ಪಾರ್ವತಿಯು ಕೇಳೆಂದ. ರಕ್ತದಂತಾಸುರನ ಕೊಂದೆ ರಕ್ತದಂತಿಕೆ ಎನಿಸಿಕೊಂಡಳು ಶಕ್ತನಃ ದುರ್ಗಾಸುರನ ಸಂಹರಿಸಿ ಮುನಿವರರ. ಯುಕ್ತವಾಗಿಯೇ ದೇವಿಯವನನ್ನು ಭುಕ್ತ ಮಾಡಿಯೇ ದುರ್ಗೆಯೆಂದೇ ಭಕ್ತರಿಂ ಕರೆಯಿಸಿದಳೀ ಪಾರ್ವತಿಯು ಕೇಳೆಂದ. ಭೀಮನೆಂಬುವ ದೈತ್ಯ ಮುನಿಗಳ ನಾಮ ಹಿಮಚಮಲತ್ಯನಲಿಕೆ ಸೋಮಶೇಖರಿ ರಕ್ಷಿಸಿಯ ಮುನಿಗಳನ್ನು ದೈತ್ಯನನು. ಆ ಮಹಾಯುದ್ಧದಲ್ಲಿ ಭಕ್ಷಿಸಿ ತಾಮರಳಿ ಕರೆಸಿದಳು ನಾಮವು ಭೀಮೆಯೆಂಬ ದೇವಿ ಈ ಪಾರ್ವತಿಯು ಕೇಳೆಂದ. ದಾರುಣಾಖ್ಯಂಬ ಸುರ ತ್ರಿಜಗವ ಸೂರ್ಯ ಮಾಡುತ್ತ ಭ್ರಮರ ರೂಪದಿ ಆರು ಕಾಲಲಿ ಯುಕ್ತನಾಗಿಯೇ ಸರ್ವರನು ಕಡಿತು ಮಾರಿಯಾಗಿರುತ್ತಿರಲಿ ಕವನನು ಕಾರಿಸಲು ಪ್ರಾಣವನು ಗೌರಿಯು ಸೇರಿದುದು ಭ್ರಮರಾಂಬೆ ನಾಮವು ಪಾರ್ವತಿಗೆ ಎಂದ. ಭಸ್ಮ ಸುರನೆನ್ವರದಲೆನ್ನನು ಭಸ್ಮ ಮಾಡುವೆನೆಂದು ಎನ್ನ ಶಿರಸ್ಸಿನಲ್ಲಿ ಕೈ ತರಲು ತಿರುಗಿದೆ ಭುವನ ಸಾಶಿರವ. ವಿಸ್ಮಯದಿ ನಾರಾಯಣಿಯು ಆಕಸ್ಮಿತದಿ ಬಂದಿಳಿಯುತ ಸುರರ ಭಸ್ಮ ಮಾಡಿಯೇ ಬಿಟ್ಟಳಿ ಪಾರ್ವತಿಯು ಕೇಳೆಂದ. ದುರುಳತಮ ಕಮಲ ಜನವರಸುತ ಪರಮಶ್ರುತಿ ಕದ್ದಡಗಲದ ಕದಿ ವರತಿ ಮಿಂಗಲನಾಗಿ ಬಹುಯುದ್ಧಗಳನೆ ಮಾಡಿ ಹರಸಿ ಪ್ರಾಣವ ವೇದಗಳನೆ ಕರಕೆ ಕೊಟ್ಟನು ಕಮಲ ಜನಿಗ ಹರಿಯ ಮತ್ಸ್ಯಾರೂಪದಿ ಪಾರ್ವತಿಯು ಕೇಳೆಂದ. ಶರದಿ ಮತನದಿ ಗಿರಿಯು ಮುಳುಗಳು ಗಿರಿಯನೆತ್ತಿದ ಕೂರ್ಮನಾಗುತ್ತ ಶರದಿಯೊಳು ತಾನುದಿತ ಸುರೆಯಾಮೃತವ ವಿಂಗಡಿಸೆ ಸುರರಿಗಮೃತ ಅಸುರರಿಗೆ ಸುರೆ ಎರೆದು ಹರಿಮೋ ನೆನೆಸಿದ ಪರಮ ಮಂಗಳೆ ದೇವಿ ಈ ಪಾರ್ವತಿಯು ಕೇಳೆಂದ. ಭೂಮಿ ಇದನನು ಚಾಪೆ ಮಾಡುತ್ತ ಲಾಮಹಾಸುರ ನಿಳೆಯರಸತಳ ಕಾಮಹ ಹರಿವರಾಹನಾಗಿ ಹಿರಣ್ಯಲೋಚನನ ತಾಮಸನ ನೆರೆ ಕೆಡಹಿದರೇನು ಆ ಮಹಾದಾಡಿಯಲ್ಲಿ ನೆಗೈದ ನೀ ಮಹಿಮಳೆ ಈಕೆ ಈ ಪಾರ್ವತಿಯು ಕೇಳೆಂದ. ಹರಿಯ ನೆನೆಸೆದಿರೆಂದು ಮಗನನು ದುರುಳ ದೈತ್ಯ ಹಿರಣ್ಯ ಕಶ್ಯಪು ಪರಿಪರಿಯ ಬಾಧೆಯಲ್ಲಿ ಬಾಧಿಸುತ್ತಿರಲು ಕಂಬದಳು ಹರಿಯ ನರಹರಿಯಾಗಿ ಹೊರಟೆ ಹರಿದು ಹೊಟ್ಟೆಯ ಕರಳಮಾಲೆ ಧರಿಸಿದ ಹರಿ ಈಗ ಈ ಪಾರ್ವತಿಯು ಕೇಳೆಂದ. ಗರ್ವದಿಂ ಬಲಿದಾನಿ ಜಗದಲ್ಲಿ ಓರ್ವನೇ ನಾನೆಂದು ಮೆರೆಯಲು ಸರ್ವ ಸಂಭ್ರಮದಿಂದ ಬೀಡೆನು ನಗುತ ವಾಮನನು ತೋರ್ವ ಎನ್ನಯ ಮೂರು ಪಾದದಲ್ಲುರ್ವಿ ಕೊಡು ದಾನವನು ನೀಡುತ್ತ ಹರಿಯೇ ಗರ್ವ ಹರಿಷಿಯೇ ತುಳಿದನು ಪಾರ್ವತಿಯು ಕೇಳೆಂದ. ಕಾಮಧೇನುವ ಕೊಡೊಂದೇ ಭೂಮಿಪತಿಯ ಕಾರ್ತಿವೀರ್ಯನು ತಾಮಸದಿ ಜಮದಗ್ನಿಯನು ಕೊಲಲಾಗ ಕೋಪದಲ್ಲಿ ಭೂಮಿಪನ ಭುಜ ಸಾಶಿರಂಗಳ ನಾಮಹ ಪರಶುವಿಲೆ ಕಡಿದನು ರಾಮ ಭಾರ್ಗವನಾವಳಿ ಪಾರ್ವತಿಯು ಕೇಳೆಂದ. ಸೀತೆ ನೆವಗೊಂಡಾಗ ದಶರಥನಾಥ ಸುತ ಬಹುಕೋತಿ ಬಲಸಹ ಸೇತುಗಟ್ಟಿಯೇ ದಾಟಿ ಶರದಿಯ ನಸುರರನೆ ತರೆದು ಖ್ಯಾತ ರಾವಣ ಕುಂಭಕರ್ಣರ ಭೂತಳದಳು ಇಟ್ಟ ಅಯೋಧ್ಯವ ನೋತು ಆಳಿದ ರಾಮನೀ ಪಾರ್ವತಿಯು ಕೇಳೆಂದ. ಗೋವು ರಕ್ಷಿಸುತ್ತಾಗ 16,000 ಗೋಪಿಯರ ಕೂಡಿಯೇ ಮಾವ ಕಂಸನ ನರಕ ಶಿಶುಪಾಲ್ ದಂತವಕ್ರರನು ಭಾವಕುರುವಂಶಳಿದು ಧರ್ಮಜ ದೇವ ಭೀಮಾರ್ಜುನರ ಸಲುಹಿದ ದೇವಕೀ ಸುತ ಕೃಷ್ಣನೀ ಪಾರ್ವತಿಯು ಕೇಳೆಂದ. ತ್ರಿಪುರವನು ಶಿವ ದಹಿಸಿದಾಗಲೇ ತ್ರಿಪುರದಲ್ಲಿ ಸತ್ತ ಸುರ ರುದಿಸಲು ತ್ರಿಪುರ ಮಧ್ಯದಿನಿಂದ ಹರಿಕೊಳ ಬಳಿಯೇ ಬತ್ತಲಲಿ ತ್ರಿಪುರ ಸ್ತ್ರೀಯರು ಕಂಡು ಮೋಹಿಸಿ ತ್ರಿಪುರ ಕೆಟ್ಟಿತು ಶಿವನು ದಹಿಸಿದ ವಿಪುಳ ಬಲದ ಬೌದ್ಧನೀ ಪಾರ್ವತಿಯು ಕೇಳೆಂದ. ಹಿಡಿದು ವಾಜಿಯ ನಡರಿ ಸಾಗುತ್ತ ಕಡೆದುಳಿದು ಮಹಾದುಷ್ಟರಾದರ ಕಡಿದು ಕರ್ಮವ ಪುಣ್ಯ ಗಳಿಸಿಯೇ ಪಾಲಿಸುತ್ತ ಜಗವ ನಡೆಯುತ್ತೆಲ್ಲ ದೇಶವೀ ಪರಿ ಬೆಳೆದ ರಕ್ಷಿಸಿ ಹರಿಗೆ ನಾಮೋ ನುಡಿಯ ಕಲಿಕೆ ಈ ಪಾರ್ವತಿಯು ಕೇಳೆಂದ. ದೇವಿ ಅವತಾರಗಳೇ ಚಕ್ರದ ಟಾವುಗಳು ದಶ ಬೀಜವರ್ಣಗಳಾವಧಿಪತಿಯವರ ನಾಮವ ನಿನಗೆ ವಿಸ್ತರಿಸೆ ಓವಿ ಹೇಳುವೆ ನೆಲೆ ಋಷಭ ಕೇಳ್ ದೇವಿ ಮಹಿಮೆಗೆ ಸರಿಯದಿಲ್ಲವು ಪಾವನಕ್ಕೆ ಪಾವನವು ದೇವಿಯ ಚರಿತೆ ತಾನೆಂದು ಹೇಳುವೆನು. ಆಧಾರ ಚಕ್ರಕ್ಕೆ ಆಲಯವಗುದ 4 ದಳಗಳು 4 ಅಕ್ಷರವಾದಿ ಅಂತ್ಯಕ್ಷರ ಹೊಯ್ಯರವು ಮೇಲೆ ವರ್ಣವು ನೀಲಪದ್ಮಕ್ಕೆ ಓಲಿಯಾಡುವದ ಪಾಶಾಂಕುಶ ತಾಳಿರುವ ಗಣಪತಿಯು ಈ ಪಾರ್ವತಿಯು ಕೇಳೆಂದ. ಲಿಂಗಸ್ಥಳ ಸ್ವಾದಿಷ್ಟ ಚಕ್ರವು ಸಂಗಡಾಳ್ ದಳವಾರು ಅಕ್ಷರ ವಿಂಗಡಿಸಿ ಆದಿ ಲಾ ಅಂತಕ್ಷರಗಳಿರುತಿಹವು ಕಂಗೊಳಿಸುವುದು ಕೃಷ್ಣವರವು ಹಿಂಗದಲೆ ಜಪಮಣಿ ಕಮಂಡಲ ಸಂಘದಲ್ಲಿರುವ ಜನು ಈ ಪಾರ್ವತಿಯು ಕೇಳೆಂದ. ನಾಭಿಸ್ಥಳ ಮಣಿಪೂರ ಚಕ್ರಕ್ಕೆ ಶೋಭಿಷಯ ದಶದಳ ದಶಾಕ್ಷರ ಶೋಭಿಪವು ಡ ಆದಿಮೇಣ್ ಅಂತ್ಯಕ್ಷರವು ಇಹವು ಈ ಬಗೆಯಲ್ಲಿ ಪೀತವರ್ಣವು ಸ್ವಾಭಿಮಾನದಿ ಚಕ್ರಗದೆನ 4 ಭುಜದಲ್ಲಿ
ವಿಷ್ಣುವೀ ಪಾರ್ವತಿಯು ಕೇಳೆಂದ. ಇಹುದನಾಹತ ಚಕ್ರ ಹೃದಯದ ಲಿಹದಳವು 12 ಅಕ್ಷರ ವಿಹವು ದ್ವಾದಶ ಆದಿ ಖ ಟ ಅಂತ್ಯಕ್ಷರವು ಅಹುದು ಹೇಮದ ವರ್ಣವದಕೆಯು ಮಹಾಪಿನಾಕ ತ್ರಿಶೂಲ ಕಮಲಜ ನಹ ಕಪಾಲದ ರುದ್ರನೀ ಪಾರ್ವತಿಯು ಕೇಳೆಂದ. ಕುತ್ತಿಗೆಯಲ್ಲಿಹುದು ವಿಶುದ್ಧಿಯದು ಮತ್ತೆ ಚಕ್ರಕ್ಕೆ ಷೋಡಶವು ದಶ ವ್ಯತ್ಯೆ ಹೊಳೆದವು ಷೋಡಶಾಕ್ಷರ ಅಂ ಆದಿ ಕಡೆಯು ಒತ್ತಿ ಹೊಳೆವುದು ಧೂಮ್ರವರ್ಣವು ನಿತ್ಯದಲ್ಲಿಯ ಪರಕೆ ತಿರುವುತ ಸತ್ತು ಹುಟ್ಟುವ ಜೀವನೀ ಪಾರ್ವತಿಯು ಕೇಳೆಂದ. 2 ಹುಬ್ಬಿನ ನಡುವೆ ಚಕ್ರವು ಇರುತಿಹುದು ಆಗ್ನೇಯವೆನಿಸುತ್ತ ಕೆರ್ಣರತ್ನವು ಕೋಣಿ 3 ದಳವು ತಾನೆರಡು ಅರಿಯ 2 ಹಂಕ್ಷಂಸು ಬೀಜವು ತರಳ ಕೇಳಾದಿತ್ಯ ಕೋಟಿಯ ಮೆರೆಸುತಿಹವು ಬಿಂದುವೀ ಪಾರ್ವತಿಯು ಕೇಳೆಂದ. ಇದರ ಮೇಲು ಇಹುದು ಊರ್ಧ್ವಮುಖವದು ಒದಗಿದ ಸಹಸ್ರಾರ್ಧ ಚಕ್ರಕ್ಕೆ ಒದವಿ 1000 ದಳದಲಿಂದಮೃತವತಾ ತುಂಬಿ ಚದಲೆದಿಹ ಬಹುತೇಜ ತಾಳುತ್ತಲುದಿರಿ ಬಾಹ್ಯಾಂತರದ ವಾಸನ ಸದಮಲದ ಪರಬ್ರಹ್ಮವೀ ಪಾರ್ವತಿಯು ಕೇಳೆಂದ. ಜೀವಶಿವತಾನೀಕೆ ಶಿವನ ಜೀವಸುದೆ ತಾಳಿಕೆಯು ಜೀವನಾಗಿ ಅಳೀಕೆ ಲೋಕದ ಜಂತ್ರ ತಾನೀಕೆ ಸಾವತುಟ್ಟುತ ಸುಖವ ದುಃಖದ ಲೋವಿ ಬಳಲು ಅಳೀಕೆ ಈಕೆಯು ಪಾವನಕ್ಕೆ ಪಾವನವು ಈ ಪಾರ್ವತಿಯು ಕೇಳೆಂದ. ಅಲ್ಲ ಸ್ತ್ರೀ ಪುರುಷಲ್ಲವೀಕೆಯು ಅಲ್ಲವಿಕೆ ನಪುಂಸಕವು ತಾನಲ್ಲ ದೇಹವು ಚರ್ಮ ವ್ಯವಹಾರಲ್ಲ ರಕ್ತ ಸ್ತ್ರೀ ಅಲ್ಲ ಸಂಕಲ್ಪವು ವಿಕಲ್ಪವು ಅಲ್ಲ ಜೀವನದಲ್ಲಿಯೇ ಹುದಿದು ದಲ್ಲವಾಗಿಯೇ ಇಹಳು ಈ ಪಾರ್ವತಿಯು ಕೇಳೆಂದ. ನಾದರೂಪಳು ಈಕೆ ನಾನಾ ನಾದಗಳು ತಾನೀಕೆ ನಾದದ ಲೋದುತ್ತಿರುವ ಸುನಾದವೀಕೆಯು ನಾದಮಗ್ನೀಕೆ ನಾದತೀತಳು ಈಕೆಯು ನಾದ ಬಿಂದುವು ಕಳೆಯತೀತಳು ಅನಾದಿ ಪರದೈವೀಕೆ ಈ ಪಾರ್ವತಿಯು ಕೇಳೆಂದ. ಪಂಚಭೂತಳು ಈಕೆ ಜ್ಞಾನ ಪಂಚಕೇಂದ್ರಿಯಳೀಕೆ ಈಕೆಯು ಪಂಚಕರ್ಮೇಂದ್ರಿಯಗಳೀಕೆಯು ವಾಯು ಪಂಚೀಕೆ ಪಂಚತತ್ವವೆಲ್ಲವ ವಂಚನಿಲ್ಲದಲೇ ಈಕೆ ಪ್ರಪಂಚವರ್ಜಿತಳೀಕೆ ಈ ಪಾರ್ವತಿಯು ಕೇಳೆಂದ. ಸರ್ವಭೂತಳು ಈಕೆಯು ಸರ್ವನಾಮಗಳೀಕೆ ಈಕೆಯು ಸರ್ವಚೇಷ್ಟೆಗಳೀಕೆ ಸರ್ವಜೀವಿ ಊರ್ವಿ ಪಶುನರ ಕ್ರಿಮಿಗಳೆಲ್ಲವೂ ತೋರ್ವ ನರಸುರ ಕ್ಷೇತ್ರ ಗಿರಿಪುರ ಸರ್ವವೆಲ್ಲವೂ ಈಕೆ ಈ ಪಾರ್ವತಿಯು ಕೇಳೆಂದ. ಹೇಳುವವ ನಾನೀಕೆ ಕಿವಿಯಲಿ ಕೇಳುವವ ತಾನೀಕೆ ಸಂತಸ ಬೀಳುವುದು ತಾನೇಕೆ ಬೋಧಗಳೆಂಬುವುದು ಈಕೆ ಮೇಲೆ ಸೂಕ್ಷ್ಮ ನಿರಾಳ ವಸ್ತು ಓಲಿಯಾಡುವುದೀಕೆ ಈಕೆಯು ಮೂಲ ಪರಬ್ರಹ್ಮ ಸ್ವರೂಪವು ಪಾರ್ವತಿಯು ಎಂದ. ಎನ್ನ ಬಲ್ಲವರಾರು ಋಷಭನೆ ಎನ್ನು ಮುಂದಕ್ಕೆ ತಂದು ಲೋಕಕ್ಕೆ ಎನ್ನ ದೈವವು ಮಾಡಿದರೆ ನಾನಾದಿ ಪರದೈವ ಇನ್ನ ವಿಷ ಕುಡಿ ದುಡಿದಿಹನೆ ನಾನಿನ್ನು ಪಾರ್ವತಿ ದೇವಿ ಕರುಣದಿ ಲಿನ್ನುಳಿದೆ ನುಡಿಯಲುಂಟೆ ಎಲೆ ಋಷಭ ಎಂದ. ಒಂದು ದಿವಸದಲೆನಗೆ ಪಾರ್ವತೊಳೆ ಅಂದಳೊಂದೇ ಮಾತು ಇದು ಏನೆಂದು ಕೇಳಿದಳು ತೋರ್ವದೆಲ್ಲವೂ ಎನ್ನಲು ನಾನಾಗ ಅಂದೆ ಸರ್ವವು ಎನ್ನ ಮಾಯೆ ಇಂದು ನೋಡಿರಿ ಎನ್ನ ಮಾಯೆಯು ತೊಂದು ಚಿಟಿಕೆಯ ಹಾಕಿದಳು ನಸುನಗುತ್ತಲೀ ಗೌರಿ ತೋರಿದರು ಹರಿಹರರನಂತರು ತೋರಿದರು ಕಮಲಜರು ಬಹಳದಿ ತೋರಿದರು ಮುಖದಶರು 100,000 ತೋರಲಂತವರವರ ಬಳಿ ಪರಿಚಾರಕರ ವಿಂಶತಿಯ ತ್ರಿಶಂತಿಯ ಮೋರೆಯವರಿರುತ್ತಿರಲು ನಾ ಬೆದರಿದೆನು ಕೇಳೆಂದ. ಅವರ ಕಾಂತಿಯನವರ ರೂಪವ ಅವರ ಆಯುಧವವರ ಭೂಷಣ ಅವರ ಶೌರ್ಯವನವರ ಮಹಾಸಂಪತ್ತು ವೈಭವದ ಅವರದೆಲ್ಲವ ಕಂಡು ನಾನೇ ಬೆವರಿ ಗದಗದ ನಡುಗೆಯನ್ನನು ಅವಚಿದಳು ದ್ವಯಕರದಿ ನಡುಗದಿರೆನು ತಲೀ ಗೌರಿ ಅಡಗಿತಾ ಮಾಯಾ ಸ್ವರೂಪವು ನುಡಿದಳ್ಯಾತಕ್ಕೆ ಅಂಜಿದೆನೆ ನಾ ನುಡಿದೆ ಘೋರ ವಿಚಿತ್ರ ಕಾಣಲಿಕೆನೆನು ಶ್ರೀದೇವಿ ನುಡಿದಳೈ ಮುಗುಳುತ್ತರವ ಜಗದೊಡೆಯ ನಿನ್ನ ಮಾಯೆಗೆಯೋ ನೀ ದೃಢವ ಬಿಡುವರಿ ಎಂದು ಸಂತೈಸಿದಳು ಎನ್ನೆಂದ. ಒಂದು ದಿನ ರಘುನಾಥ ಸಭೆಯೊಳಗಂದು ಕುಳಿತಿರು ಸರ್ವ ಋಷಿತ ಒಂದು ಇರೆ ನುಡಿದನು ವಶಿಷ್ಠಂಗೆರಗುತ್ತಲಿ ಮಾತು ಅಂದ ಮಾಯೆಯು ಎಂತಿಹುದು ಎನೆ ಸಂದೇಹಕ್ಕೆ ಬೀಳುತ್ತ ವಶಿಷ್ಠನು ಇಂದು ಏನು ತರುವ ಕೊಡುವೆನು ಮಾಯೆ ಮೃಷೆಯನುತ. ಬೆರಗಿನೊಳು ಮನ ಹೋದು ದಡವೆಗೆ ತರುಣಿಯೊಬ್ಬಳು ಶಬರಿ ಇರೆ ಆ ತರುಣಿಯನ್ನು ಕೂಡಿದವು ಶಿಶುವುಗಳಾದ 7 ಮರಳಿ ಮನ ಮೊದಲಂತೆ ಏನು ತರವ ಕೊಡುವೆನು ರಾಮಗೆನುತಿರೆ ತರುಣಿಯಾಗಿಯೇ ಶಬರಿ ಬಂದಳು ಮನದಿ ದಿಂದವ ಸಭೆಗೆ ಎನ್ನ ಶಿಶುಗಳನ್ನೆಲ್ಲ ಬಿಟ್ಟೆ ಇನ್ನು ನೀ ಬಂದಿಲ್ಲಿ ಇರುವುದು ಚೆನ್ನವೇ ನೀವು ಹೇಳಿ ರೇ ವಾಸಿಷ್ಠೆಗೆನೆ ಸಭೆಯೋ ಮುನ್ನ ಬೆರಗಾಗುತ್ತ ವಶಿಷ್ಠನು ಇನ್ನು ಶಬರಿಯು ಮಾಡಿಕೊಂಡಿಹ ಎನ್ನುತ್ತಲಿ ತಮ್ಮೊಳಗೆ ಮೋರೆಯ ನೋಡ್ದರೆ ಎಂದ. ರಾಮನ ಸುನಗುತ್ತಿರಲ್ ವಶಿಷ್ಠನು ಭೂಮಿಗೆಯು ತಗ್ಗಿಸಿದ ತಲೆಯನು
ಈ ಮಹಾಪಾಪೇನು ಶಬರಿಯು ಎಲ್ಲಿ ನಾನೆಲ್ಲಿ ಆ ಮಹಾದೇವ್ಯನು ತೆರಲು ಶ್ರೀರಾಮ ನೋಡಲಿ ಕಾಕಿರಾತಕ ಬಾಮಿನಿಯು ತಾನಡಗಿದಳು ಶಿಶುಸುತರ ಸಹಿತೆಂದ ಹೋಗಲ ದೃಶ್ಯದಿ ಕಿರಾತಗಳಾಗಿರ್ದ ಸ್ತ್ರೀ ಬಳಿಕ ರಾಮಗೆ ಹೀಗೆ ಮಾಯ ಇದೆನಲು ಬಾರದು ಎಂದ ವಾಸಿಷ್ಠ ಆಗ ಸ್ತುತಿಸಿದ ದೇವಿಯನು ಮಹಿಮಾಗಣದ ವೇದಾವಂತ ವಾಕ್ಯದ ಲೇಗ ಮಾಯೇ ರಕ್ಷಿಸೆಂದೇ ಪಾರ್ವತಿಗೆ ಎಂದ ನಿತ್ಯ ನಿರ್ಗುಣಿ ನಿರವಯೇ ನಿಜ ಸತ್ಯ ಸಂವಿದ್ರೂಪೆ ಶಾಂಭವೆ ಪ್ರತ್ಯಗಾತ್ಮಳೆ ಪೂರ್ಣ ಬ್ರಹ್ಮೇ ಪೂರ್ಣಾಯೇ ಚಿತ್ಸ್ವರೂಪಳೆ ಚಿತ್ಸುಕಳೆ ಚಿದ್ವಸ್ತು ಚಿನ್ಮಾತ್ರ ಚಿದಂಬರಿ ಕರ್ತೃ ತ್ರಿಪುರಿಯ ತ್ರಾಹಿ ತ್ರಾಹಿ ಎಂದ ವಾಸಿಷ್ಠ ಧನಪತಿಯು ದಾರಿದ್ರ್ಯಳಾದಳೆ ತೃಣಯ ನಂತರ ಪಡೆದ ತಾಯೇ ಗುಣಕತೀತಿಳೆ ಗುಪ್ತೆ ಗುಹ್ಯಾದ್ ಗುಹ್ಯ ಗುರುರೂಪೆ ಅನಿತು ಆದಳೆ ಅವ್ವೇಳೆ ಉನ್ಮನಿಗೆ ಸಾಕ್ಷಿ ಸಹಜಳೆ ತನವು ರಹಿತಳೆ ತ್ರಾಹಿ ತ್ರಾಹಿ ಎಂದ ವಾಸಿಷ್ಠ ನೀಲತೋಯದ ಮಿಂಚು ಆದಳೆ ಶಾಲಿ ಮುಳ್ಳಿನ ಮಾತೃವಾದ್ಯಾಂ ದೇಳಲಿಕೆ ಸೂಕ್ಷ್ಮಾಣು ಅಣುಪರಮಾಣುವಾಗಿ ಹಳೆ ಮೂಲ ರೂಪಳೆ ಮೂರು ಮೂರ್ತಿಗೆ ಪಾಲಲೋಚನೆ ಪಾವನಾತ್ಮಳೆ ಕಾಳಿಕಾದೇವಿಯೇ ತ್ರಾಹಿ ತ್ರಾಹಿ ಎಂದ ವಾಸಿಷ್ಠ ಅಕ್ಷರತ್ರಯ ಮೂವರಾದಳೆ ಅಕ್ಷರಾರ್ಧವು ಈಶ್ವರಾದಳೆ ಅಕ್ಷರವು ಶೂನ್ಯಾಗಿಹ ಪರಶಿವನು ಎನಿಸುವಳೆ ಸಾಕ್ಷಿ ಶೂನ್ಯಕ್ಕೆ ಶೂನ್ಯಳಾದಳೆ ಮೋಕ್ಷವಾರೂಢಾದವರ ನಿಜ ಸಾಕ್ಷಿ ರೂಪಳೆ ತ್ರಾಹಿ ತ್ರಾಹಿ ಎಂದ ವಾಸಿಷ್ಠ ಮೂಲ ಪ್ರಕೃತಿಯ ಮೂಲ ಮಾಯೆ ಮೂಲ ಪ್ರಕೃತಿಯ ಮೂಲ ಮಾತೆ ಮೂಲಾಧಾರೆಯ ಮುನಿಜನರ ಹೃದ್ವಾಸೆ ರುದ್ವೀಪೆ ಕಾಳಿಕಾತ್ಯಾಯಿನಿ ಭವಾನಿಯ ಕಾಳಿಕಂದರ ನಿರ್ವಿಕಲ್ಪೆ ಜ್ವಾಲಮಾಲಿನಿ ತ್ರಾಹಿ ತ್ರಾಹಿ ಎಂದ ವಾಸಿಷ್ಠ ಮಧುವದನಿ ಮಹಿಷಮರ್ದಿನಿ ತ್ರಿದಶರಿಯು ಶತಕಂಠ ಸಂಹರಿ ಮದಮುಖರು ಸಂಧೂಪ ಸುಂದರ ಮಾರಿ ಭವದೂರಿ ಪದುಮ ಭವನನ ಜಿಗ್ವೆ ಪಿಡಿದಿಹ ಅದುಬತದ ಬ್ರಹ್ಮಾಸ್ತ್ರ ದೈವತ ಸುದೆಯ ರೂಪಳೆ ತಪ್ಪು ತಪ್ಪೆಂತೆಂದ ವಾಸಿಷ್ಠ ನಿಗಮತೀತಾಗಮದ ರೂಪಳೆ ಭಗವತಿಯೇ ಬಂಡಾಸುರನೇ ಬಗದಿ ಕೊಂದೆಯು ಶೀಳಿ ತಿಂದೆಯ ಶೋಣಿತಾಂಬಕನ ಹಗರಣಾಗಿಯೇ ಭಸ್ಮಸುರನನು ಜಗದ ಮೋಹಿನಿಯಾಗಿ ಸುಟ್ಟೆ ಅಗಹರಾದಳೆ ತಪ್ಪು ತಪ್ಪೆಂತೆಂದ ವಾಸಿಷ್ಠ ಭಕ್ತ ಜೀವನಿ ಭಕ್ತ ಬಂಧುವೆ ಭಕ್ತರಂತರ್ಯಾಮಿ ಭಾಗ್ಯೆ ಭಕ್ತ ಪಾಲಿನಿ ಭಕ್ತ ಕಿಂಕರಿ ಭಕ್ತ ಕಾರ್ಬಾರಿ ಭಕ್ತರ ಬಾಗಿಲುಗಳು ಇಹಳೆ ಭಕ್ತರನ್ನು ಭಜಿಸುವರ ಸಲಹುವ ಭಕ್ತ ವತ್ಸಲೆ ತಪ್ಪು ತಪ್ಪೆಂತೆಂದ ವಾಸಿಷ್ಠ ಇಲ್ಲದಲೆ ಶಿವ ತೊಡೆಯಲಿರುತೆ ಇಲ್ಲದಲೆ ಅರಿಯದೇಳಿರುತೆ ಇಲ್ಲದಲೆ ವಿಧಿ ನಾಲಿಗೆಯ ನಾಸನವ ಮಾಡಿಹೆಯೋ ಇಲ್ಲದಲೆ ಜಗವೆಲ್ಲ ಮೋಹಿಪೆ ಸುಳ್ಳು ಎಂದನೆ ಮಾಯಿ ನನಗೆಯು ಅಲ್ಲು ಯಶವನು ತಪ್ಪು ತಪ್ಪೆಂತೆಂದ ವಾಸಿಷ್ಠ ಇಲ್ಲದಲೆ ಸಂಸಾರವಾಗಿಯೇ ಇಲ್ಲದಲೆ ಗುರು ಶಿಷ್ಯರಾಗಿ ಇಲ್ಲದಲೆ ತತ್ವಮಶಿ ಧಾನ್ಯವು ಧಾರಣಾಗೇನೆ ಇಲ್ಲದಲೆ ನೀ ನಿಂತು ಇರಲಿಕ್ಕೆ ಎಲ್ಲಿಯವನ ಮಾಯೆ ಸುಳ್ಳೆನೆ ಸಲ್ಲುವುದೇ ಬಹು ತಪ್ಪು ತಪ್ಪೆಂತೆಂದ ವಾಸಿಷ್ಠ ಸತ್ಯಮಾಯನೆ ಸತ್ಯವಾಗಿಯೇ ಮಿಥ್ಯಮಾಯನೆ ಮಿಥ್ಯವಾಗಿಯೇ ಸತ್ಯ ಮಿಥ್ಯಕ್ಕೆ ಸಾಕ್ಷಿಯಾಗಿಯೇ ನಿನ್ನ ನರಿಯಲ್ಕೆ ಕತ್ಯನ ನಿನ್ನೇಲುನು ಬಲ್ಯನು ಮಿಥ್ಯಮಾಯೆಂದುಚ್ಚನಾದೆನು ಪ್ರತ್ಯಗಾತ್ಮಳೆ ತಪ್ಪು ತಪ್ಪೆಂತೆಂದ ವಾಸಿಷ್ಠ ನಿನ್ನ ಮಹಿಮೆ ತಿಳಿವೆನೆಂದೊಡೆ ಇನ್ನು ಬ್ರಹ್ಮಾದ್ಯರಿಗೆ ಸಾಧ್ಯವು ಕುನ್ನಿ ಬಲ್ಲನದೇನು ನಿನ್ನನು ಮಿಥ್ಯವೆನ್ನಲಿಕೆ ಇನ್ನು ಸುತರನು ಕೂಡಿ ಬಂದೆಯೋ ಎನ್ನ ಮಾನವ ಸೆಳೆದುಕೊಂಡೆಯೋ ನಿನ್ನ ಪಾದಕ್ಕೆ ನಮೋ ನಮೋ ಎಂತೆಂದ ವಾಸಿಷ್ಠ ಗೆದ್ದೆನೆಂದಡೆ ದೇವಿ ತಾನಾಗಿದ್ದು ತಾನಾಗಿಯುವುದು ಕರೆಗೆ ಶುದ್ಧ ನೆರವೆಯ ಬ್ರಹ್ಮ ವೇತಾನಾಗಿಯದುರಿಳಿದು ಇದ್ದೆನಾದಡೆ ಮಾಯಮೃಷಿ ನಿರ್ಬುದ್ಧಿಯಾದಡೆ ಆತ ಮುಕ್ತನು ಕ್ಷುದ್ರ ನರಮಾತೇನು ಎಂದನು ಎಂದ ವಾಸಿಷ್ಠ ಸುಳ್ಳು ಮಾಯೆಂದೆಡೆಯು ತಾನೆಯು ಸುಳ್ಳು ಆಗಿರಬೇಕು ಸಹಜದಿ ಸುಳ್ಳು ರವಿ ಚಂದ್ರಾದಿ ಭೂಮ್ಯಾಕಾಶ ಮೊದಲಾಗಿ ಸುಳ್ಳು ಆದಡೆ ಮಾಯ ಸುಳ್ಳು ಎಲ್ಲಿ ಹುಲುಮುನಿ ತಪಶೇನಿಗೆಯು ಸಲ್ಲುವುದೇ ಸುಳ್ಳೆನಲು ಎಂದೆಡೆಗಡೆದ ವಾಸಿಷ್ಠ ಅದುವೆ ಕಾರಣ ವಿಷ್ಣು ಮಾಯೆ ನೊದವಿ ತಿಳಿಯಲಿ ಕರಿತು ತ್ರಿಗುಣವ ವಿಧಿಸಿ ತೋರುವ ಮೂರ್ತಿಗಳ ಮೊರೆ ಹಕ್ಕು ಬದುಕಿದರು ಕದನದಲ್ಲಿ ಈ ದೇವಿ ಕೊಂದಿಹ ಅದ್ಭುತದ ರಕ್ಕಸರನೆಣಿಸಲು ಶುಧಿ ಶರದಿ ಮಳಲಿಂಗೆ ಮಿಕ್ಕಿ ಹೆರೆಂದ ಸಾಂಬ ಶಿವ ಹರಿಯ ಅವತಾರೆಲ್ಲ ದೇವಿಯ ಪರಮ ಅವತಾರಗಳು ಹರಿಗೆಯು ಗಿರಿಜಿಗೆಯು ಭೇದವನು ಮಾಡುವನಾವಘಾತಕನು ಉರುಳುವನು ಮಹಘೋರ ನರಕತಿ ಹರವು ಇಲ್ಲವನಿಂಗೆ ಯಮನವ ರೆರಿವರೈ ಬಳಿಕವನ ಕಲ್ಪಾಂತರದಿ ಕೇಳೆಂದ ಧ್ಯಾನ ಮಾಡುವ ಮೂರ್ತಿ ವಿವರಿವ ನಾನು ವಿವರಿಪೆ ಅಷ್ಟಭುಜದಶ ಆನನವು ಡಮರುಗವು ಶೂಲಾಂಕುಶವು ಶರಚಾಪ ಪಾನೆ ಪಾತ್ರೆಯು ಚಕ್ರವ ಶಿಶಿಹ ಮಾನಸದಿ ಪೂಜಿಸಲು ಬೇಕೈ ಜ್ಞಾನವಂತನೇ ಅರಿತುಕೋ ಇದು ಕಾಳಿಮೂರ್ತಿಯಂದ ಒಂದು ತೆಲೆ ಭುಜ ನಾಲ್ಕು ವಿಸ್ತಾರಂದ ವದನ ತ್ರಿರಕ್ತನಯನಗಳಿಂದ ಶಿರಮಾಲೆಯು ಕಪಾಲ ಶಿತಂಗವರ್ಣವದು ಸುಂದರ ಕಟ್ವಾಂಗ ಶೂಲಶಿಯಿಂದ ಬೆಳಗುವ ಮೂರ್ತಿ ಮನದಿಂದ ಧ್ಯಾನಿಸಬೇಕು ಇದು ತಾ ಕಾಳಿ ಮೂರ್ತಿಯಂದ ಇಟ್ಟ ರಕ್ತದ ತಿಲಕ ಶೋಣಿಸ ಬೊಟ್ಟು ನೊಸಲಲಿ ವೀರ ಜಡಿತ ವಷ್ಟಭುಜವೋ ತ್ರಿವದನ ಶೇಷ ಭರಣ ಶಿರಮಾಲೆ
ಹುಟ್ಟ ರಕ್ತಾಂಬರ ಗದಾಯುಧ ಕಟ್ಟಿಯ ಕಟ್ವಾಂಗ ಹಸಿಯು ಬಹುದಿಟ್ಟ ಮೂರ್ತಿಯು ನೆನೆವುದಿದುತಾ ಕಾಳಿ ಮೂರ್ತಿಯಂದ ತಲೆ 10 ಪಾದಗಳು ತಾವು ತಿಳಿಯಲಿಕ್ಕವು 10 ಭುಜಗಳು ಬೆಳಗುತಿಹವು 10 ಸರ್ವಾಯುಗಳನ್ನೇ ಧರಿಸಿ ಬಲು ಶಿರದವನ ಮಾಲೆ ಶೋಣಿತ ಕೊಳುವ ಪಾತ್ರೆ ತ್ರಿರಕ್ತನಯನು ತಿಳಿಬಸವೈದು ಭೂಜೆಗೊಳ್ಳುವ ಕಾಳಿ ಮೂರ್ತಿಯಂದ ಕರಿಭುಜ ಕುಚ ಶ್ವೇತವರ್ಣವು ಪರತರ ಮುಖ ಶ್ವೇತಪಾದವು ಮೆರವ ಜಾನು ಜಂಗ ಮೇಣ್ಕಟಿ ರಕ್ತವರ್ಣದಲ್ಲಿ ಪರಮಗಂಧ ಸುಲೇಪನದ ಭುಜ ವಿರುವಷ್ಟಾದಶವು ಸಾಸಿರ ಕರದ ಧ್ಯಾನದ ಮೂರ್ತಿ ಇದು ಮಹಾಲಕ್ಷ್ಮಿ ಮೂರ್ತಿಯಂದ ಅಷ್ಟಭುಜಗಳು ಲೇಪಗಂಧವು ತೊಟ್ಟ ಸರ್ವಾಭರಣ ನೊಸಲಿನೊಳು ಇಟ್ಟ ರಕ್ತದ ತಿಲಕ ಕಾರೋಟಿಗಳ ಮಾಲೆಗಳ ಕಟ್ಟಿ ಬಹುಶಸ್ತ್ರ ಕೈಯೊಳು ಗಿಟ್ಟ ಶೋಣಿತ ಪಾನ ಪಾತ್ರೆಯು ಬಟ್ಟ ಗಣ್ಣಿನ ಮೂರ್ತಿ ಇದು ಭಾರತೀಯ ರೂಪಂದ 10 ಮುಖ ತಾವಷ್ಟಭುಜಗಳು ಮತ್ತೆ ರಕ್ತಾಂಬರ ತ್ರಿನೇತ್ರ ಕತ್ತಿ ಪಾನ ಪಾತ್ರೆ ಗದೆಲಾಂಗೂಲ ಮುಶಲಶರ ಮುತ್ತಿನಾಭರಣವು ಕಿರೀಟವು ಮೆತ್ತಿಹ ಗಂಧವು ಸುಪುಷ್ಪವು ಚಿತ್ರದಲ್ಲಿ ಧ್ಯಾನಿಪುದು ಇದು ಭಾರತೀಯ ಮೂರ್ತಿಯಂದ ನಂದಿ ಕೇಳ್ಮದು ಕೈಟ ಭರತ ಕೊಂದಳೈ ಮಹಾಕಾಳಿಯಾಗಿ ಅಂದು ಮಹಿಷನ ಕೊಂದಳೈ ಮಹಾಲಕ್ಷ್ಮಿ ಎನಿಸುತ್ತಲೇ ಮಂದಮತಿ ಶುಂಭಾನಿ ಶುಂಭರು ನಂದು ಛೇದಿಸಿದಾಕೆ ಭಾರತಿ ತಂದೆ ಅರಿಮೂರಾಗಿ ತೋರಿದಳೀಕೆ ಮಹಾಗೌರಿ ಕೊಂದ ಮದು ಕೈಟಬರ ಪುರುಷನು ಅಂದು ಆ ಮಹಾಕಾಳಿ ತಾನೇ ಅಂದ ಪುರುಷನು ತಾನೇ ಸ್ತ್ರೀಯಾಗಿ ಹೇಳು ಅರಿಯಲಿಕೆ ಮುಂದೆ ಪುರುಷಾಕೃತಿಯಲವರನು ಕೊಂದಳೈ ಮಹಾಕಾಳಿ ತಾ ಹರಿ ಎಂದು ಹರಿಯೇ ಕಾಳಿ ಎಂದಿರುತಿಹುದು ಜಗದಲ್ಲಿ ಮೂರು ನೇತ್ರಗಳೀಕೆ ಮುಖಭುಜ ವಾರು ಖಡ್ಗ ಕಟಾರಿ ಚಕ್ರವು ಘೋರ ದೈತ್ಯರ ರಕ್ತ ತುಂಬಿದ ಪಾನಪಾತ್ರೆಯನು ಸಾರಿ ಕೈಯಲ್ಲಿ ಹಿಡಿದು ಕೊಳುತ್ತಲಿ ಸೀರೆ ನಿಲುವತ ನೀಲ ತುರಗವು ಆರಮೌಕ್ತಿಕ ಮೂರ್ತಿ ಭಗವತಿ ಧ್ಯಾನ ಮೂರ್ತಿಯಂದ ಕಿಡಿನಯನ ದೌಡಗಿದ ಮುಖಕರ ಕಡುಗ ವಜ್ರವು ಮುದ್ಗರವುಗದೆ ಯೊಡನೆ ವೈರಿಯ ಜಿಗ್ವೆ ಹಿಡಿದೆಡ ಗೈಲಿ ಪೀಡಿಸುತ್ತ ಕಡಿಯು ಬರದಿಂಪೀತ ಕಾಂತಿಯ ಲೊಡನೆ ದಶ ಹಸ್ತದಲ್ಲಿ ಸ್ವರ್ಣದ ಒಡವೆ ಇಂದಿಯ ಮೂರ್ತಿ ಜ್ವಾಲಾಮುಖಿಯ ಧ್ಯಾನೆಂದ ಕೈಯು ನಾಲ್ಕನೇ ಏಕಮುಖವಡೆ ಗೈಯೊಳೆಯ ಹಲಚಾಪವೀಣೆಯು ನೊಯ್ಯನೇ ಬಾರಿಸುತ್ತ ಲೊಲವುತ ನಯನ ಮೂರರಲ್ಲಿ ಮೈಯಲುಟ್ಟಿಹ ನೀಲ ಶೀರೆಯು ಕೈಯ ಮೈಯಲ್ಲಿ ಮುತ್ತು ಜಡಿಯುತ್ತ ಲೊಯ್ಯನಿಹ ಶ್ಯಾಮಲ ಧ್ಯಾನ ಮೂರ್ತಿ ಕೇಳೆಂದ ನಂದ ಭಗವತಿ ಎಂಬ ಮೂರ್ತಿಂ ಗಂಧ ಕನಕಾಂಬರ ವಿಭೂಷಣ ದಿಂದ ಕನಕ ಚತುರ್ಭುಜವು ಗದೆ ಶಂಖಶರ ಶಾರ್ಗೆ ಸುಂದರದ ಶೋಭಾಯಮಾನದ ಲಿಂದ ಕನಕದ ಕುಂಡಲದ ಮುಕುಟುಂದಲಿಹ ಇರುತಿಹ ವಶೀಕರಣ ಧ್ಯಾನ ಮೂರ್ತಿಯಂದ ರಕ್ತಭುಜಗಳು ರಕ್ತಪಾದವು ರಕ್ತ ಮುಖವದು ರಕ್ತನಯನವು ರಕ್ತ ಜಾನುವು ರಕ್ತ ಜಂಗೆಯು ಊರು ಕಟಿ ರಕ್ತ ರಕ್ತದಶ ಆಯುಧವು ರಕ್ತವು ರಕ್ತಭೂಷಣ ಗಂಧ ಪುಷ್ಪವು ರಕ್ತದಂತಿಕೆ ಮೂರ್ತಿ ತಾನಿದು ಧ್ಯಾನ ಮೂರ್ತಿಯಂದ ರಕ್ತಮುಖ 11 ಭುಜಗಳು ರಕ್ತ 4 ಆಯುಧ ರಕ್ತ ಪುಷ್ಪವು ಗಂಧ ಭೂಷಣ ರಕ್ತ ಕರಪಾತ್ರೆ ರಕ್ತನಯನ ತ್ರಿವದನ ಭೀಷಣ ರಕ್ತ ಮಾಂಸದ ಹಾರ ಕೇವಲ ರಕ್ತ ಚಾಮುಂಡಿದುವೆ ಮೂರ್ತಿಯ ಧ್ಯಾನ ಕೇಳೆಂದ ತೋಳು ದೀರ್ಘವು ದೀರ್ಘತನುವು ವಿಶಾಲಯನವನ್ನಯನವು ಕಲಶಕುಚಗಳು ಬಾಳಕಾಂತಿಯ ರಕ್ತಭೂಷಣ ಬಹಳ ಸೂಸಕದ ಬಾಳ ಪರಿಮಳ ಖಡ್ಗ ಚಾಪದಿ ಬಾಳದೆಯ ಭಕ್ತರಿಗೆ ಇರುತಿಯ ಲೋಲ ಧ್ಯಾನದ ಮೂರ್ತಿ ಶುವಿಶು ವೀಲಾಕ್ಷಿ ಮೂರ್ತಿಯಂದ ಶಾಖದಲ್ಲಿ ಬಹುಪ್ರೀತಿ ಮೃಷ್ಟಂ ನಾ ಕಮಲ ಬಹುಪುಷ್ಪ ಫಲಗಳನೇಕ ಭೂಷಣದಿಂದ ತೃಪ್ತಿಯು ಭುಜಗಳವು 4 ಏಕಮುಖ ವರ್ಣಶಿತ ಸ್ತನವೆರಡೀಕೆ ನೆನಸಲಿ ಕಣ್ಣ ಹೆಚ್ಚುವ ದೀಕೆ ಶಾಕಾಂಬರಿಯೋ ಧ್ಯಾನದ ಮೂರ್ತಿ ಕೇಳೆಂದ ಕಾದ ಕಣ್ಣಿನ ಹಿರಿದಶಿಯ 4 ಭುಜ ಧನುಷರ ತ್ರಿಶೂಲದಿ ಛೇದುತ ಸುರರ ರಕ್ತ ಕರದಲ್ಲಿ ಪಾತ್ರೆಯನ್ನು ಧರಿಸಿ ಸ್ವಾದವ ನೋಡಿ ಮಾಂಸವ ಕ್ರೋಧದಿಂತಿನ್ನುತ್ತಲೀತರ ನಾದ ಬ್ರಹ್ಮನ ರೂಪ ಮೂರ್ತಿದು ಧ್ಯಾನ ಮೂರ್ತಿಯಂದ ನಯನಮೂ ಸುವಿಶಾಲ ಕೇವಲ ದಯದ ಮುಖ ಬಹುದೀಪ್ತಿ ರತ್ನಾಮಯದ ಭೂಷಣ ನೀಲ ಚಲುವಿಕೆ ಕಾಂತಿಯತನು ನೀಲ ವಯಸ್ಸು ಸುಂದರ ವೇದ ಭುಜವಶಿ ನಿಯತ ಗದೆಶರ ಚಾಪನ ಸುನಗೆ ನಯದ ಮೂರ್ತಿದು ಭೀಮದೇವಿ ಧ್ಯಾನ ಮೂರ್ತಿಯಂದ ಚಿತ್ರವರ್ಣದ ದೇಹ ಕೋಟಿಯು ಮಿತ್ರಕಾಂತಿಯ ಮುಕುಟ ಕರವಿ ಚಿತ್ರದಾಯುಧ ಚಕ್ರವಶಿಗದೆ ಚಿತ್ರ ಚೆಲ್ಲುಡಿಗೆ ಸೂತ್ರನಾಗಾಭರಣವಾರುಣೆ ಪಾತ್ರೆ ಸರ್ವಾಭರಣದಿಂದ ತ್ರಿನೇತ್ರದಿಂದಿಹ ಮೂರ್ತಿ ಭ್ರಮರೀ ಮೂರ್ತಿ ಧ್ಯಾನೆಂದ ಪ್ರೇತದಾಸನೆ ಪಂಚಪುರುಷರ ಕೌತುಗಾಗಿ ನತ್ತು ಶರಶಾರ್ಜೋತು ಪಾಶಾಂಕುಶ ತ್ರಿನೇತ್ರವು ಸೋಹಂ ಮಂತ್ರ ಜಪ ಖ್ಯಾತ ಪೀತಾಂಬರ ಚತುರ್ಭುಜ ನೂತನ ಸ್ತನವೆರಡು ಪುಸ್ತಕ ವೀತ್ಯರದಲಿಹ ಮೂರ್ತಿ ಬಾಲಾ ತ್ರಿಪುರಿಜಾನಂದ ಕುಂಕುಮಾಂಗದ ಶಾರ್ಗಶರ ಪಾಶಾಂಕುಶವು ತ್ರಿನೇತ್ರ ಸ್ತನವೆರಡಂಕೆ ಇಲ್ಲದೆ ಪುಷ್ಪ ಮುಡಿ ಹೇಮಾಂಬರವು ಪಣಿತಿಲಕ ಸಂಖ್ಯೆ ಇಲ್ಲದ ರವಿಕಳೆ ನಿರಾತಂಕ ಬ್ರಹ್ಮಾಗಿಯೇ ಚತುರ್ಭುಜ ಝೇಂಕ ಶೀರ್ಷಿತೆಯ ಮೂರ್ತಿ ತ್ರಿಪುರಾಂಬೆ ಧ್ಯಾನೆಂದ
ಶುಭ್ರವರ್ಣವು ದೇಹ ಹುಟ್ಟಿಯ ಶುಭ್ರ ವಸ್ತ್ರವು ಬಾಹು ನಾಲ್ಕು ಶುಭ್ರ ಪುಷ್ಪವು ತ್ರಿನೇತ್ರ ಮೌಕ್ತಿಕ ಹಾರ ಕರಪಾತ್ರೆ ಶುಭ್ರದಂದುಗೆ ಪದದೊಳಾಂತು ಶುಭ್ರ ಪಾತ್ರೆಯೊಳೆನ್ನ ಪಿಡಿದೆಯ ಶುಭ್ರ ಮೂರ್ತಿಯು ಅನ್ನಪೂರ್ಣೆಯು ಧ್ಯಾನ ಮೂರ್ತಿಯಂದ ಶ್ಯಾಮವರ್ಣವು ತನು ಚತುರ್ಭುಜ ಕೋಮಲದ ಶಿತವರ್ಣ ಪುಷ್ಪವು ಆ ಮಹಾಶರ ಶಾರ್ಗ ಖಡ್ಗವು ಸ್ತನಗಳೆರಡು ಇಹ ರೋಮ ರೋಮವು ರವಿಯ ಕಾಂತಿಯು ತಾಮರಸ ಮುಡಿದಿಹ ತ್ರಿನೇತ್ರವು ರಾಮಮೂರ್ತಿಯು ಇದು ಭವಾನಿಯ ಧ್ಯಾನ ಮೂರ್ತಿಯಂದ ಕ್ರೂರ ದೃಷ್ಟಿ ತ್ರಿನೇತ್ರ ಹಿರಿದಶಿ ವೀರಮಂಡೆಯು ಅಷ್ಟದಶಭುಜ ಘೋರ ದೈತ್ಯರ ರಕ್ತ ಕುಡಿಯುತ ಮಾಂಸವನಿ ತಿನುತ ಹಾರಿ ಕೂಗುತ ಹೋಂಕರದಲಿಂ ಚಾರು ಸ್ತನವೆರಡಿಂದಲಹಿತರ ತೀರಿಸುತ್ತಲೆಯ ಮೂರ್ತಿ ಮಾರಿ ಧ್ಯಾನ ಮೂರ್ತಿಯಂದ ಹೆಣಗಳನ್ನು ಕೈಯಿಂದ ಹಿಡಿದೇ ತಿನುತ ಮಾಂಸವ ರಕ್ತ ಕುಡಿಯುತ್ತ ಘನ ಕಿಡಿಗಳನ್ನು ಸುರಿಸುತ್ತಲಿ ತ್ರಯ ನೇತ್ರದಿಂದಾಗ ಸ್ತನವೆರಡು ಅಲೆದಾಡೆ ಖಡ್ಗದಿ ಘನ ಚತುರ್ಭುಜದಿಂದ ಕ್ರೋಧದಿ ಮಿನುಗು ಮೂರ್ತಿಯ ಪ್ರೇತ ಚಾಮುಂಡಿದುವೆ ಧ್ಯಾನೆಂದ ಶಿರದ ಮಾಲೆಯು ಅಶಿತ ಅಂಗವು ಕರದ ಮಾಂಸವು ರಕ್ತ ಅಂಬರ ಸುರಿವ ಶೋಣಿತ ದುಡಿಗೆ ಶಿರ ತಾನೆರಡು ಸ್ತನವೆರಡು ಊರು ಭುಜಗಳೆಂಟವು ತ್ರಿನೇತ್ರವು ಶರಧನವು ಖಡ್ಗವನು ಬಿದಿರುವ ವರ ಭಯಂಕರ ಮೂರ್ತಿ ಭೈರವಿ ಧ್ಯಾನ ಮೂರ್ತಿಯಂದ ಹುಟ್ಟ ಪೀತಾಂಬರದ ಕಾಶಿಯು ದೃಷ್ಟಿವಾರಿಯಲಿಂ ತ್ರಿನೇತ್ರವು ಮುಷ್ಟಿವಿಡಿದೆ ದಂಡೆಯೊಡ್ಯುತ ಅರಿಯ ನೆರೆನಗದು ಸ್ಪಷ್ಟ ಅಶಿತಾಂಗದಲ್ಲಿ ಲಘುವಿಲಿ ಅಷ್ಟಭುಜದೆಲ್ಲರಿಗೆಯೂ ಇಷ್ಟವಾಗಿಯೇ ಮೂರ್ತಿಯಂಬ ಧ್ಯಾನ ಮೂರ್ತಿಯಂದ ಮುತ್ತಿನೋಲಿಯ ಮುತ್ತಿನ ಒಡ್ಯಾಣ್ ಮುತ್ತುಗಳ ಹಾರವು ತ್ರಿನೇತ್ರವು ಮುತ್ತಿನೆಡೆ ಬೈತಲೆಯು ಮುತ್ತಿನ ನತ್ತು ನಾಲ್ಕು ಭುಜ ಮತ್ತೆ ಮೂರು ಲೋಕಮೋಹಿಪ ಪುಸ್ತಳಾಗಿಯ ತಾನ ಗಿಲಜ್ಜೆಯು ಬಿತ್ತಿರುತ್ಯ ಮೂರ್ತಿಯು ಜಗನ್ಮೋಹಿನಿಯ ಧ್ಯಾನೆಂದ ಹೇಮದೋಲೆ ಹೇಮ ಕಂಚುಕ ಹೇಮದಂಬರ ಹೇಮದೊಡೆಯು ತೋಮರವು ಬತ್ತಳಕೆ ಶಾರ್ಗೆಯು ಭುಜಗಳಾರರಲಿ ರಾಮಣೀಯ ಕನೇತ್ರ ಮೂರವು ಕೋಮಲದ ಸ್ತನವೆರಡು ಭಕ್ತ ಪ್ರೇಮಿಯಾದ ಮೂರ್ತಿ ಪದ್ಮಾವತಿಯ ಧ್ಯಾನೆಂದ ಅರ್ಧ ದೇಹವು ಶ್ಯಾಮವರ್ಣವು ಅರ್ಧ ಮುತ್ತಿನ ಬೊಟ್ಟವಾಲೆಯು ಅರ್ಧ ಹೇಮಾಂಬರವು ಶ್ರೀವತ್ಸಾಂಕಿತವು ಶಾರ್ಗೆ ಅರ್ಧ ಶಿಶಿತನು ಅರ್ಧ ನೇತ್ರವು ಅರ್ಧ ಕರಿಯಂಬರ ಪಿನಾಕವು ಅರ್ಧ ನಾರೀಶ್ವರನು ಹರಿಹರ ಧ್ಯಾನ ಮೂರ್ತಿಯಂದ ಮುಗುಳು ನಗೆ ಮೊಗದಲ್ಲಿ ಆನಂದೊಗುವ ನೇತ್ರವು ಮೂರು ಕರಗಳ ಸುಗಮ ನಾಲ್ಕರಲಿಂದು ಬ್ರಹ್ಮಾದ್ಯರಿಗೆ ಮೊಲೆಗೊಡಿತ ನಿಗಮತೀತೆಯ ಬ್ರಹ್ಮವಾಗಿಯೇ ಜಗಿಪ ಪೀತಾಂಬರದ ಮುತ್ತಿನ ಲೊಗುವ ಜಗನ್ಮಾತೆ ನಿಪ ಅಂಬಾ ಮೂರ್ತಿ ಧ್ಯಾನೆಂದ ಇಂತು ಮೂರ್ತಿಗಳೆಲ್ಲ ಗೌರಿಯಲಂತು ತೋರ್ಪವು ದೇವಿ ಮೂರ್ತಿಯು ಅನಂತವಾಗಿರುತಿಹವು ವರ್ಣಿಪರಾರು ತಾನವನು ಚಿಂತಿಸಲು ಚಿಕ್ಶಕ್ತಿ ಮೂರ್ತಿಯ ನಂತು ಇವಳನ ಬೈಕೇನು ತಾನಂತು ಸೇವಕಳಾಗಿಯೇ ನಿಜ ಭಕ್ತರಿಗೆ ಎಂದ ತನ್ನ ಗುರುವಿನ ಸಂಪ್ರದಾಯವ ಭಿನ್ನಿಸದೆ ಮೂರ್ತಿಯನ್ನು ನೆನೆಯುತ್ತ ಇನ್ನು ಹೇಳಿದ ಮಂತ್ರವ್ಯಾವುದು ಮೂರ್ತಿ ವರ್ಣೇನು ಚೆನ್ನಾಗಿಯೂ ತಾನಿರುತು ನಿತ್ಯದ ಲುನ್ನತೋನ್ನತ ಭಕ್ತಿಯಲ್ಲಿ ಸಂಪನ್ನನಾದವ ಪಡೆವ ಸರ್ವಾಭಿಷ್ಟಗಳನ್ನೆಲ್ಲ ಮೂರು ಚಾರಿತ್ರೆಯದು ಶಿವೇದು ಘೋರ ದೈತ್ಯರ ಮಧುಕೈಟಬರ ಹತವದು ತೀರಲಿಕ್ಕೆ ತಾನೊಂದು ಮಹಿಷಾಸುರನ ಸಂಮರವು ಪೂರವಾಗಲಿ ಕೆರಡು ಬಳಿಕಲಿ ಮಾರಿಗಳು ಶುಂಭಾನಿ ಶುಂಭರು ಸಾರೆ ಮರಣದ ಮೂರು ಚಾರಿತ್ರಾಯ್ತು ಇಂತ್ಯಂದ ಕದಲದಂಥ ಕೆಲಸವಿದ್ದಡೆ ಮೊದಲ ಚಾರಿತ್ರ್ಯವನ್ನು ಓದುವುದು ಒದವಿ ಕೂಡಿತ್ತಾದಡೆಯು ಎರಡನೆಯದೋದುವುದು ಸದಮಳಾನಂದದಲ್ಲಿ ಭಕ್ತಿಯು ಚದುರಿಸದೆ ದೃಢ ಭಕ್ತಿಯಿಂದಲೇ ಮುದದಲಿಂದಲೇ ಓದುವವನೇ ಮಹಾಕೃತ್ಯ ಕೃತ್ತನಹನೆಂದ ಎಂಜನುತ ಪರಮೇಶ್ವರನು ವರ ಸುಂದರದ ದೇವಿಯದ ಮಹಾತ್ಮೆಯ ನಂದ ನದಿ ಹೇಳುತ್ತಿರಲು ಮೈ ಮರೆವತಾರು ಜಪ ನಿಂದು ಕೈಗಳ ಮುಗಿದು ದೇವಿಯ ನಂದು ಸ್ತುತಿ ಮಾಡುತ್ತ ಪರವಶದಿಂದ ಸ್ಮರಿಸಿದ ನಾಚಿದಾನಂದಾತ್ಮ ಗುರುವರನ ಇತಿ ಶ್ರೀಮತ್ಪರಮಹಂಸಪರಿರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯಳು ಪಾರ್ವತಿ ಮಹಿಮಾನಾಮ ಸಪ್ತದಶೋಧ್ಯಾಯ ಅಂತೂ ಅಧ್ಯಾಯ 17 ಪದಂ 732 ಮಂಗಳಮಸ್ತು.